ಸಾಮಾನ್ಯವಾಗಿ ಕ್ರೀಮ್ ಅಂದರೆ ಸ್ವೀಟ್ ಅಂದ್ಕೋತಾರೆ, ಆದರೆ ಇಲ್ಲಿ ಸ್ವೀಟ್ ಇಲ್ಲ, ಸ್ವಲ್ಪ ರಗಡ್ ಇದೆ. ಸೊ ಆ ರಗಡನ್ನು ತೋರಿಸಿರುವವರು ಸಂಯುಕ್ತ ಹೆಗ್ಡೆ ಅವರು. ನಿಮ್ಗೆ ಗೊತ್ತಿರ್ಬೋದು, ಕಿರಿಕ್ ಪಾರ್ಟಿ ಮೂಲಕ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದಂಥ ಈ ಬೆಡಗಿ ಸದ್ಯಕ್ಕೆ ಎಲ್ಲರಿಗೆ ಕ್ರೀಮ್ ತಿನ್ಸೋಕ್ಕೆ ಹೊರಟಿದ್ದಾರೆ. ಅದು ಯಾವ ಥರ ಕ್ರೀಮ್ ಅಂತ ನನಗಂತೂ ಗೊತ್ತಿಲ್ಲ, ಅವರೇ ಹೇಳ್ತಾರೆ. ಸೊ ಕ್ರೀಮ್ ಅಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗೋದು ಸ್ವೀಟು, ಕೇಕು ಇಂಥವು. ನಿಮ್ಮ ಪಾಲಿಗೆ ಕ್ರೀಮ್ ಯಾವ ಥರ ಇತ್ತು ಅಂತ ಇವಾಗ ವಾಪಸ್ ನಾನು ಅದೇ ಕ್ವೆಶನ್ ಅವ್ರಿಗೆ ಕೇಳ್ತೀನಿ. ಇವಾಗ ಟ್ರೇಲರ್ನ ನೀವು ನೋಡಿದ್ದೀರಾ, ನೀವು ಕ್ರೀಮ್ನ ಯಾವ ಕ್ರೀಮ್, ಸ್ವೀಟ್ ಕ್ರೀಮಾ ಅಲ್ವಾ ಕ್ರೀಮ್ ಅಂತ ನೀವು ಹೇಳಿ. ನಿಮ್ಮನ್ನು ನೋಡಿದ್ದು ಮಾಸಲ್ಲಿ, ಸೊ ಯಾವ ಥರ ಮಾಸ್ ಮಾಡಿದ್ದೀರ? ಕ್ರೀಮ್ ಅಂದರೆ ಕಾಳಿ ಮಾದು ಬೀಜ ಮಂತ್ರ, ಓಂ ಕ್ರೀಮ್ ಕಾಳಿಕಾಯ ನಮಃ ಅಂತ. ಈ ಸಿನಿಮಾದ ಥೀಮ್ ಫೀಮೇಲ್ ನರಬಲಿ, ಹೆಣ್ಮಕ್ಕಳ ನರಬಲಿ ಬಗ್ಗೆ. ಹ್ಯೂಮನ್ ಸ್ಯಾಕ್ರಿಫೈಸ್ ಏನಕ್ಕೆ ಮಾಡ್ತಾರೆ, ಈ ಫಿಲಮಿಂದ ನಾವು ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ, ಇದೆಲ್ಲ ನೀವು ಸಿನಿಮಾ ಮಂದಿರಕ್ಕೆ ಬಂದು ಇದಕ್ಕೆಲ್ಲ ಆನ್ಸರ್ ಪಡಿಬೇಕು. ಕ್ರೀಮ್ ಅನ್ನೋ ಸಿನಿಮಾ ಒಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಈ ಜಾನರ್ ಇಷ್ಟಪಡೋ ಜನ ತುಂಬ ಜಾಸ್ತಿ ಇದ್ದಾರೆ. ಸೊ ಈ ಜಾನರ್ನ ಇಷ್ಟಪಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಿಮ್ಮ ಫಿಲಮ್ನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ಅನ್ಕೊತಾರೆ ನರಬಲಿ ಅಂದರೆ ಇದೇ, ಅದನ್ನು ಕೆಲವರು ಅನುಭವಿಸಿರಲ್ಲ. ಬಟ್ ಈ ಕತೆ ಕೇಳಿದಾಗ ನಿಮ್ಗೆ ಯಾಕೆ ಈ ಸಿನಿಮಾ ಮಾಡಬೇಕು, ಈ ಸಿನಿಮಾದಲ್ಲೂ ನಾನು ಒಂದು ಪಾತ್ರ ಆಗಬೇಕು ಅನ್ನೋದು ಯಾಕೆ ಬಂತು ತಲೆ? ಫಸ್ಟ್ ಆಫ್ ಆಲ್ ನಾನು ತುಂಬ ಗ್ರೇಟ್ಫುಲ್ ನನಗೆ ಈ ಚಾನ್ಸ್ ಸಿಕ್ತು ಅಂತ. ಯಾಕಂದರೆ ಯಾರಿಗೆ ಬೇಕಾದ್ರೂ ಈ ಚಾನ್ಸ್ ಹೋಗ್ಬೋದಾಗಿತ್ತು. ಎಷ್ಟೊಂದು ಸಿನಿಮಾ ನಾವು ನೋಡಿದ್ದೀವಿ ವೇರ್ ಕಾಸ್ಟ್ ಮಾಡಿರ್ತಾರೆ ಬಟ್ ಕರೆಕ್ಟಾಗಿ ಕಾಸ್ಟ್ ಮಾಡಿರಲ್ಲ. ಬಟ್ ಸಿನಿಮಾ ಹೆಂಗೋ ಇಟ್ ವಿಲ್ ಸ್ಟಿಲ್ ಕಮ್ ಔಟ್. ಈ ಸಿನಿಮಾ ಅಲ್ಲಿ ಐ ಥಿಂಕ್ ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬಟ್ ಈ ಸಿನಿಮಾಲಿ ನನಗೆ ಏನು ಮಾಡೋಕ್ಕೆ ಹೇಳಿದ್ದಾರೆ ಅಲ್ಲ, ಐವ್ ಡನ್ ಎವ್ರಿಥಿಂಗ್. ನಾನು ಎಲ್ಲೂ ಇಲ್ಲ ಇದಾಗಲ್ಲ, ಇಲ್ಲ ಇದು ಮಾಡಲ್ಲ. ನಮ್ಮ ಡೈರೆಕ್ಟರ್ ಏನು ಕೇಳಿದಾರೋ ಇದು ಮಾಡಬೇಕು, ಈ ಸೀನಲ್ಲಿ ಇದಿದೆ. ನಮ್ಮ ಪ್ರೊಡ್ಯೂಸರ್ ಬೇಡ ಅಂದರೂ ಇಲ್ಲ, ಅವಳಿಗೆ ಹುಷಾರು ತಪ್ಬೋದು, ಅವಳಿಗೆ ಅದು ಏಟ್ ಆಗ್ಬೋದು. ನಮ್ಮ ಡೈರೆಕ್ಟರ್ ಕೇಳ್ತಾ ಇದ್ದಾರೆ ಅಂದರೆ ಇಫ್ ಯು ನೀಡ್ ಇಟ್ ಐ ವಿಲ್ ಡೂ ಇಟ್. ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ನನಗೆ ಅಭಿಷೇಕ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿ. ಯಾಕಂದರೆ ಹೀ ಈಸ್ ಅ ವೆರಿ ಕ್ರಿಯೇಟಿವ್, ವೆರಿ ಸಾಟ್ ಡೈರೆಕ್ಟರ್. ಅಂದರೆ ತುಂಬ ತಿಳುವಳಿಕೆ ಇದೆ. ಈ ಸಬ್ಜೆಕ್ಟ್ ಬಗ್ಗೆ, ಸಿನಿಮಾ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಸಿಕ್ಕಾಪಟ್ಟೆ ತಿಳುವಳಿಕೆ ಇದೆ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದೇ ನನ್ನ ಪುಣ್ಯ ಅಂತ ನಾನು ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಟು ಡೂ ದ ಪ್ರಾಜೆಕ್ಟ್. ನಾನು ಚೂಸ್ ಮಾಡಿಲ್ಲ ಈ ಪ್ರಾಜೆಕ್ಟ್ನ, ಈ ಪ್ರಾಜೆಕ್ಟ್ ನನ್ನ ಚೂಸ್ ಮಾಡಿದೆ ಅಂತ ನಾನು ಹೇಳ್ಬೋದು. ಡ್ಯಾನ್ಸಿಗೂ ಸೈ, ಮಾಸಿಗೂ ಸೈ ಅಂತ ಆಗಿಬಿಟ್ಟಿದ್ದೀರಾ. ಸೊ ಯಾವತ್ತಾದರೂ ಫೈಟ್ ಸೀನ್ ಮಾಡಬೇಕಾದ್ರೆ ಕಷ್ಟ ಅಂತ ಏನಾದರೂ ಆಗಿತ್ತಾ? ಕಾಲು ಮುರ್ಕೊಂಡೆ, ಅವತ್ತೂ ಕಷ್ಟ ಅಂತ ಆಗಿಲ್ಲ ನನಗೆ. ಎಲ್ಲ ಲೈಫಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ನೋಡ್ತೀನಿ. ಸೊ ಕಾಲು ಮುರ್ಕೊಂಡಿದ್ದು ಒಂದು ಒಳ್ಳೆ ಪ್ರತಿಫಲ ಕೊಡುತ್ತೆ ಅಂತ ನಾನು ಐ ಆಮ್ ಥಿಂಕಿಂಗ್. ಫಿಲಮ್ ಬಂದಾಗ ನಿಮಗೆಲ್ಲ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಶ್ರಮ ಪಟ್ಟಿದ್ದೀನಿ ಈ ಸಿನಿಮಾ ತೆಗಿಯೋಕ್ಕೆ, ಈ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಇದೆಲ್ಲ ನೀವು ಸಿನಿಮಾ ಮಂದಿರಕ್ಕೆ ಬಂದು ನೀವು ಎಂಜಾಯ್ ಮಾಡಿದ್ರೆ ಓಕೆ, ನನಗೆ ನನ್ನ ಗೆಲುವು ಸಿಕ್ತು ಅನ್ನೋದು ನಂಗೆ ಇದಾಗುತ್ತೆ. ಇನ್ನೊಂದು ವಿಚಾರ, ಸಾಮಾನ್ಯವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಫೈಟ್ ಮಾಡೋದು ತೀರಾ ವಿರಳ. ಒಂದು ಬೆರಳೆಣಿಕೆಯ ಹೀರೋಯಿನ್ಸ್ಗಳು ಮಾತ್ರ ಇದನ್ನು ಮಾಡಿದ್ದಾರೆ. ಅದರಲ್ಲಿ ನೀವು ಕೂಡ ಈಗ ಒಬ್ಬರಾಗಿದ್ದೀರಾ. ನಿಮ್ಮ ಇನ್ಸ್ಪೈರ್ ಯಾರು, ನಿಮಗೆ ಇನ್ಸ್ಪೈರ್ ಮಾಡುವಂಥ ನಟಿ ಯಾರು ಅಂತ? ಅಲ್ಲ, ಡೆಫಿನೆಟ್ಲಿ ಮಾಲಾಶ್ರೀ ಮ್ಯಾಮೆ. ಇವಾಗಲ್ಲ, ಚಿಕ್ಕ ವಯಸ್ಸಿಂದ ನಾನು ಐ ವಾಚ್ಡ್ ಹರ್ ಆ್ಯಂಡ್ ಐವ್ ಗ್ರೋನ್ ಅಪ್. ನನಗೆ ಎಸ್ಪೆಷಲಿ ದುರ್ಗಿ ಫಿಲಮಲ್ಲಿ ಅವರ ಆ್ಯಕ್ಷನ್, ಅವರ ಇಮೋಷನ್, ಅವ್ರು ಹೇಗೆ ಅಳ್ತಾರೆ, ಅವ್ರ ಕಣ್ಣು, ಎವ್ರಿಥಿಂಗ್, ಆಲ್ ಆಫ್ ದ್ಯಾಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್. ನನಗೆ ಅವರ ಫುಡ್ ಸ್ಟೆಪ್ಸಲ್ಲಿ ನೆಕ್ಸ್ಟ್ ಆ್ಯಕ್ಷನ್ ಕ್ವೀನ್ ಆಫ್ ಬರೀ ಸ್ಯಾಂಡಲ್ವುಡ್ ಅಲ್ಲ, ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ, ಫ್ರಮ್ ಸ್ಯಾಂಡಲ್ವುಡ್ ಆಗಬೇಕು ಅನ್ನೋ ನನ್ನ ಆಸೆ. ನಿಮ್ಗೆ ಗೊತ್ತಿರುತ್ತೆ, ಇಡೀ ಸಿನಿಮಾವನ್ನು ಅನುಭವಿಸಿರ್ತೀರಾ, ಜೀವಿಸಿರ್ತೀರಾ. ಈ ಸೀನ್ ಅಂತೂ ಪ್ರೇಕ್ಷಕರಿಗೆ ಮಜಾ ಕೊಡುತ್ತೆ ಅಂದರೆ ಯಾವುದು? ಕ್ಲೈಮ್ಯಾಕ್ಸ್ ಸೀನ್ 100%ಗೆ 100% ಮಜಾ ಕೊಡುತ್ತೆ. ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ಎಷ್ಟು ಎಂಜಾಯ್ ಮಾಡ್ತೀರಾ. ಬರೀ ಅದು ಒಂದು ಸೀನಲ್ಲಿ, ಅಂದರೆ ಮಿಕ್ಕಿದ ಸೀನೆಲ್ಲ ಇಸ್ ಅಮೇಝಿಂಗ್ ವಿಜುವಲಿ, ಬಟ್ ಆ ಸೀನ್ ನಿಮಗೆ ಇಟ್ ಹೋಲ್ಡ್ ಯು ಆಸ್ ಅನ್ ಆಡಿಯನ್ಸ್. ಆ್ಯಂಡ್ ತುಂಬ ದಿನಗಳ ನಂತರ ನೀವು ತೆರೆ ಮೇಲೆ ಬರ್ತಾ ಇರೋದು, ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಕರಿಬೋದಾ ಗೊತ್ತಿಲ್ಲ, ಬಟ್ ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಪ್ರಿಪೇರ್ ಆಗಿದ್ರಿ? ಒಂದನೇದಾಗಿ ಕಿರಿಕ್ ಪಾರ್ಟಿ ನಂತರ ಈ ಥರ ಪಾತ್ರ ನನಗೆ ಬೇಕಿತ್ತು ಅಂತ ಯಾವ ಥರ ಅನಿಸಿದ್ದಿದೆಯಾ? 100%. ಕಿರಿಕ್ ಪಾರ್ಟಿ ಮಾಡಿದಾಗಲೇ ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಏನೋ ಆಸೆ ಇರಲಿಲ್ಲ. ಬಂದಾಗ ಯಾವ ಥರ ಫಿಲಮ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಯಾವ ಥರ ಫಿಲಮ್ ಮಾಡಿದ್ರೆ ನಾನು ಸೂಟ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ಚಾಲೆಂಜಸ್ ಇಟ್ಕೊಂಡು ನಾನು 8 ಸಿನಿಮಾ ತೆಗೆದಿದ್ದೀನಿ. ತಮಿಳಲ್ಲಿ, ಕನ್ನಡ ಅಲ್ಲಿ ಸೇರಿ ಐ ಹ್ಯಾವ್ ಮೇಡ್ ಲೈಕ್ 8-9 ಫಿಲ್ಮ್ಸ್. ದಿಸ್ ಇಸ್ ಮೈ 10th ಫಿಲ್ಮ್.
ಈ ಥರ ರೋಲ್ ಮಾಡಬೇಕು ಅಂತ ನಂಗೆ ಸ್ಟಾರ್ಟಿಂಗ್ ಆಫ್ ದ ಕರಿಯರಿಂದ ಯಾಕೆ ಆಸೆ ಇತ್ತು ಅಂದರೆ ಐ ಆಮ್ ಇನ್ ಟು ಸ್ಪೋರ್ಟ್ಸ್, ಐ ಆಮ್ ಇನ್ ಟು ಫಿಟ್ನೆಸ್, ಇದೆಲ್ಲ ನಾನು ಮಾಡ್ತೀನಿ ರೆಗ್ಯುಲರ್ ಲೈಫಲ್ಲಿ. ಸೊ ಯಾಕೆ ವೈ ನಾಟ್ ಕಾಸ್ಟ್ ಮೀ ಆ್ಯಂಡ್ ಕಾಸ್ಟ್ ಆ್ಯನ್ ಆ್ಯಪ್ಟ್ ಹೀರೋಯಿನ್, ಇದೆಲ್ಲ ಮಾಡೋ ಅಂಥ ಹುಡುಗಿನ ನಂಬೋ ಥರ ಕಾಸ್ಟ್ ಮಾಡಿ. ಸೊ 5-6 years ಇನ್ ಗಾಟ್ ದ ಆಪರ್ಚುನಿಟಿ. ಎಷ್ಟೊಂದು ಹುಡುಗಿರಿಗೆ 20 ವರ್ಷ ಆದರೂ ಈ ಥರ ಚಾನ್ಸ್ ಸಿಗೋಲ್ಲ. ಸೊ ನನಗೆ ಚಾನ್ಸ್ ಸಿಕ್ಕಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇನ್ನೊಂದು ವಿಚಾರ, ನೀವು 10 ಸಿನಿಮಾ ಮಾಡಿದ್ದೀರಾ, ಬಟ್ ಒಂದಿಷ್ಟು ಟಾಕ್ಸ್ಗಳು ನಿಮಗೂ ಬಂದಿರುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳನ್ನು ನೀವು ಒಬ್ಸರ್ವ್ ಮಾಡಿರ್ತೀರಾ. ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ವೈ ಡೋಂಟ್ ಯು ಓಪನ್ ಯುವರ್ ಇಲ್ಲ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಡ್ಯಾನ್ಸ್ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಅಲ್ಲ ನನಗೆ ಬಂದಿಲ್ಲ, ಅದಕ್ಕೆ ನಾನು ಹೇಳ್ತಾರೆ ನಂಗೆ ತೆಗೆದುಬಿಟ್ಟು ತೋರಿಸಿ, ದೆನ್ ಐ ವಿಲ್ ಟಾಕ್ ಅಬೌಟ್ ಇಟ್. ಓಕೆ, ನೆಗೆಟಿವ್ ಕಮೆಂಟ್ಸ್ ಮಾಡುವಂಥ ಪರ್ಸನ್ಸ್ಗಳಿಗೆ ನೀವೇನು ಹೇಳ್ತೀರಿ? ಕ್ಲಿಯರ್ಲಿ ಈ ಥರ ನೀವು ಹೀಡ್ ಕೊಡಲೇಬಾರ್ದು ಅಂತ ಹೇಳ್ತಿದ್ದೀನಿ. ಈ ಥರ ನೀವು ಯಾರು ಓದ್ತಾ ಇದ್ದೀರೋ ಆ ನೆಗೆಟಿವ್ ಕಮೆಂಟ್ಸ್ನ ಮರ್ತೋಗ್ಬಿಡಿ. ನಾನಂತೂ ಓದ್ತಾ ಇಲ್ಲ. ಸೊ ಇಟ್ ಡಸಂಟ್ ಮ್ಯಾಟರ್ ಹೂ ಎಲ್ಸ್ ಇಸ್ ಟೈಪಿಂಗ್ ಆರ್ ಹೂ ಎಲ್ಸ್ ಇಸ್ ರೀಡಿಂಗ್ ಇಟ್. ಸಿನಿಮಾದಲ್ಲಿ ಪ್ರಮುಖವಾಗಿ ಅಗ್ನಿಶ್ರೀಧರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಕಾಂಟ್ರವರ್ಸಿಗಳಾಗುತ್ತೆ. ಎಲ್ಲೋ ಕಾಂಟ್ರವರ್ಸಿಗಳು ನಿಮ್ಮ ಸುತ್ತುತ್ತಾ ಹೇಗೆ? ಕಾಂಟ್ರವರ್ಸಿ ನನ್ನ ಸುತ್ತುತ್ತಾ ಅನ್ನೋದಕ್ಕಿಂತ ಒಂದು ಚಿಕ್ಕ ಹುಡುಗಿ ಈ ಇಂಡಸ್ಟ್ರಿಗೆ ಬಂದು ಒಂದು ತಪ್ಪು ಮಾತಾಡಿದ್ರು ಹೇಗೆ ಮೀಡಿಯಾದವರು ಅವ್ರನ್ನ ಹಿಡ್ಕೋತಾರೆ ಕಾಂಟ್ರವರ್ಸಿ ಮಾಡೋದಕ್ಕೆ. ಈ ಥರ ನೀವು ಹೇಳ್ತಾ ಇದ್ದೀರಲ್ಲ, ಕಾಂಟ್ರವರ್ಸಿ ಅನ್ನೋ ವರ್ಡೇ ಇಲ್ಲಿ ಯೂಸ್ ಮಾಡೋದು. ಐ ಡೋಂಟ್ ನೋ ವಾಟ್ ಇಸ್ ದ ಯೂಸ್ ಆಫ್ ಇಟ್ ಇಲ್ಲಿ. ಬಟ್ ನಿಮಗೆ ಇಟ್ಸ್ ಅ ಸೆನ್ಸೇಷನಲ್ ವರ್ಡ್. ಕಾಂಟ್ರವರ್ಸಿ ಅನ್ನೋದು ಇಸ್ ಅ ಸೆನ್ಸೇಷನಲ್ ವರ್ಡ್. ಯು ವಾಂಟ್ ಟು ಯೂಸ್ ಇಟ್, ಸೊ ಯು ಆರ್ ಯೂಸಿಂಗ್ ಇಟ್. ಪರವಾಗಿಲ್ಲ. ಕಾಂಟ್ರವರ್ಸಿ ನನ್ನ ಸರೌಂಡ್ ಮಾಡುತ್ತಾ, ನಿಜ ಮಾತಾಡೋದು, ಫೀಲ್ ಮಾಡಿದ್ದನ್ನು ಹೇಳೋದು, ಸರಿಗೆ ನಿಂತ್ಕೊಳ್ಳೋದು, ಇವೆಲ್ಲ ಕಾಂಟ್ರವರ್ಸಿ ಅಂದರೆ ಐ ಆಮ್ ಅ ಕಾಂಟ್ರವರ್ಸಿ ಕ್ವೀನ್. ಸೊ ಇನ್ನೊಂದು ವಿಚಾರ, ಸಿನಿಮಾದ ಬಗ್ಗೆ ಮಾತಾಡೋದಾದರೆ ನಿರ್ಮಾಪಕರು ಕೂಡ ಅಷ್ಟೇ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮಗೆ ಎಷ್ಟು ಸಪೋರ್ಟ್ ಸಿಕ್ಕಿತ್ತು ಒಬ್ಬ ಪ್ರೊಡ್ಯೂಸರಿಂದ, ಒಬ್ಬ ಇಡೀ ಟೆಕ್ನಿಕಲ್ ಟೀಮಿಂದ? ತುಂಬ ಅಂದರೆ ಫಸ್ಟ್ ಆಫ್ ಆಲ್ ಶೂಟಿಂಗ್ ಟೈಮಲ್ಲಿ ನನ್ನ ಸಪೋರ್ಟ್ ಅವರೆಲ್ರಿಗೂ ಸಿಕ್ಕಿದೆ. ಅವ್ರನ್ನೆಲ್ಲ ಕರೆದು ನೀವು ಕೇಳ್ಬೋದು. ಶೂಟಿಂಗ್ ಟೈಮಲ್ಲಿ ನನ್ನ ಸಪೋರ್ಟ್ ಅವರೆಲ್ರಿಗೂ ಸಿಕ್ಕಿದೆ. ಬಟ್ ನನಗೆ ಇಂಜುರಿ ಆದಾಗ ಅವರೆಲ್ಲರ ಸಪೋರ್ಟ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ನನ್ನ ಇಂಜುರಿ ಆದಾಗ ನನಗೆ ರಿಕವರಿ ಆಗೋಕ್ಕೆ ಬಿಟ್ಟು ನನಗೆ ಅದಾದಮೇಲೆ ಶೂಟಿಂಗ್ ಮಾಡಿ ನನ್ನ ಫಿಲಮ್ ಮುಗಿಸ್ಕೊಟ್ಟು ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ. ಕೊನೆಯದಾಗಿ ತುಂಬ ದಿವಸಗಳ ನಂತರ ಈ ಕನ್ನಡ ಭಾಷೆಯಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಾ. ಸೊ ಥಿಯೇಟರ್ಗೆ ಬರ್ತಾ ಇದ್ದೀರಾ, ನಿಮ್ಮ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ. ಸೊ ಅವ್ರನ್ನ ಯಾವ ಥರ ವೆಲ್ಕಮ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ವರ್ಷ ನನ್ನ ಸಪೋರ್ಟ್ ಮಾಡಿರೋದಕ್ಕೆ, ನನ್ನ ಪ್ರೀತಿಸಿರೋದಕ್ಕೆ. ಕ್ರೀಮ್ ಸಿನಿಮಾ ಮಾರ್ಚ್ 1ನೇ ತಾರೀಕು ಸಿನಿಮಾ ಮಂದಿರಕ್ಕೆ ಬರ್ತಾಯಿದೆ. ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಬರ್ತಾಯಿದೆ. ನೀವೆಲ್ಲ ಡೆಫಿನೆಟ್ಲಿ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಬೇಕು. ಅಧಿಕವಾದ ನಂಬರಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿ ಸಿನಿಮಾ ನೋಡಬೇಕು. ಹೇಗೆ ಒಂದು 5 ಅಡಿ ಇರೋ ಹುಡುಗಿ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಷನ್ ಹೇಗೆ ಮಾಡ್ತಾಳೆ ಅನ್ನೋದು ನೋಡೋದಕ್ಕಾದರೂ ನೀವು ಡೆಫಿನೆಟ್ಲಿ ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಂಗೆ ಇರಲಿ. ತುಂಬ ತುಂಬ ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ಮಾಸಿಗೂ ಸೈ ಡ್ಯಾನ್ಸಿಗೂ ಸೈ ಅಂತ ಹೇಳ್ತಾ ಇರುವಂಥ ಸಂಯುಕ್ತಾ ಹೆಗ್ಡೆ ಇದೀಗ ಫುಲ್ ಕ್ರೀಮ್ ಸಿನಿಮಾ ಅಲ್ಲಿ ಮಾಸ್ ಲುಕ್ಕಲ್ಲೇ ಕಾಣಿಸ್ಕೋತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.